ಹಲೋ ಎವ್ರಿವನ್. 10ನೇ ಪ್ರಶ್ನೆಯನ್ನ ನೋಡೋಣ. ನಿಮ್ನ ದರ್ಪಣದ ಮುಂದೆ ಸಿನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ ಅಂದ್ರೆ ವಕ್ರತಾ ತ್ರಿಜ್ಯ ಅಲ್ವಾ? ನಿಮ್ನ ದರ್ಪಣದ ಮುಂದೆ ಸಿನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಇಲ್ಲಿ ನೋಡಿ, ಇದು ಹೋಲಿದೆ, ಇಲ್ಲಿ ಸಂಗಮ ಬಿಂದು ಬರುತ್ತೆ, ಇದು ವಕ್ರತಾ ತ್ರಿಜ್ಯ ಸಿ. ಈಗ ವಕ್ರತಾ ತ್ರಿಜ್ಯದಿಂದ ದೂರದಲ್ಲಿ ನಾವು ವಸ್ತುವನ್ನ ಇಟ್ಟಿದ್ದೀವಿ. ಬಿ ಮತ್ತು ಎ ಅಂತ ವಸ್ತುವನ್ನ ಗುರುತಿಸಿದೀವಿ. ಬಿ ಎ ಅಥವಾ ಎ ಬಿ ವಸ್ತು. ಈಗ ಇದರಿಂದ ಯಾವ ರೀತಿ ಇದು ನಿಮ್ನ ದರ್ಪಣ ಇದೆ. ನಿಮ್ನ ದರ್ಪಣದ ಮೇಲೆ ಈಗ ಈ ವಸ್ತುವಿನಿಂದ ಹೊರಟಂತಹ ಬೆಳಕು ಸಮಾಂತರವಾಗಿ ಹೊರಟಂತಹ ಬೆಳಕು ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಟ ಯಾವಾಗ್ಲೂ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಟಂತಹ ಬೆಳಕು ಹೇಗೆ ಪ್ರತಿಫಲಿಸಿ ಹೋಗ್ತದೆ ಅಂದ್ರೆ ಈ ಸಂಗಮ ಬಿಂದುವಿನ ಮೂಲಕ ಹೋಗಿರ್ತದೆ. ಪ್ರತಿಫಲಿಸಿ ಸಂಗಮ ಬಿಂದುವಿನ ಮೂಲಕ ಹೋಗಿದೆ. ಅದೇ ತರ ಈಗ ಸಿಯ ಮೂಲಕ ಹೋಗಿರುವಂತಹ ಪತನ ಕಿರಣ ಏನಿದೆ ಅದು ಪ್ರತಿಫಲಿಸಿ ಮತ್ತೆ ಅದೇ ಡೈರೆಕ್ಷನ್ ಅಲ್ಲೇ ವಾಪಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಿಯ ಮೂಲಕ ಹೋಗಿರುವಂತಹ ಕಿರಣ ಮತ್ತೆ ಇದೇ ದಿಕ್ಕಿನಲ್ಲೇ ಪ್ರತಿಫಲಿಸಿ ಬರುತ್ತೆ. ಈಗ ಇವೆರಡು ಕಿರಣಗಳು ಎಲ್ಲಿ ಸಂಧಿಸ್ತಾ ಇವೆ ಅಂದ್ರೆ ಈ ಬಿಂದುವಿನಲ್ಲಿ ಸಂಧಿಸ್ತಾ ಇವೆ. ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಲ್ವಾ? ಇಲ್ಲಿ ಪ್ರತಿಬಿಂಬ ಉಂಟಾಗಿದೆ. ಅದನ್ನ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಗುರುತಿಸಿದೀವಿ. ಹಾಗಿದ್ರೆ ಎ ಮತ್ತು ಬಿ ಗೆ ಹೋಲಿಸಿದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಪ್ರತಿಬಿಂಬ ಏನಿದೆ ಅದು ನೇರವಾಗಿದೆಯಾ ತಲೆ ಕೆಳಗಾಗಿದೆಯಾ? ಅಫ್ಕೋರ್ಸ್ ನೋಡಿದ್ರೆ ಗೊತ್ತಾಗ್ತದೆ, ತಲೆ ಕೆಳಗಾಗಿದೆ. ಹಾಗೆ ಅದರ ಗಾತ್ರ ಚಿಕ್ಕದಾಗಿದೆ. ಪ್ರತಿಬಿಂಬದ ಸ್ಥಾನ ಸಿ ಮತ್ತೆ ಎಫ್ ಗಳ ನಡುವೆ ಬಂದಿದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಹಾಗೂ ವಸ್ತುವಿಗಿಂತ ಚಿಕ್ಕ ಗಾತ್ರ. ನೀವು ಒಂದ್ ವೇಳೆ ಈ ಅಳತೆಯನ್ನೆಲ್ಲ ಸರಿ ತಗೊಂಡು ಚಿತ್ರವನ್ನ ಬಿಡಿಸಿದ್ರಿ ಅಂದ್ರೆ ನೀವು ಇದನ್ನ ಬಾಯಾಟ್ ಮಾಡ್ಬೇಕಂತಾನೆ ಇಲ್ಲ. ನಿಮಗೆ ಆಟೋಮೆಟಿಕಲಿ ಇಲ್ಲಿ ಕರೆಕ್ಟ್ ಆಗಿರುವಂತದ್ದೇ ಪ್ರತಿಬಿಂಬ ಬಂದಿರ್ತದೆ. ನೀವು ನಿಮ್ನ ದರ್ಪಣ ಬಿಡಿಸ್ಕೊಳ್ಳಿ. ಈಗ ಪಿ ಇಂದ ಎಫ್ ಗೆ ನೀವು 3 ಸೆಂಟಿಮೀಟರ್ ಇಟ್ಕೊಳ್ಳಿ. ನೀವು ನೋಟ್ಬುಕ್ ಅಲ್ಲಿ ಬಿಡಿಸ್ತಾ ಇರ್ತೀರಲ್ಲ, 3 ಸೆಂಟಿಮೀಟರ್ ಇಟ್ಕೊಳ್ಳಿ. ಎಫ್ ಇಂದ ಸಿ ಗೆ ಕೂಡ 3 ಸೆಂಟಿಮೀಟರ್ನೇ ಇಟ್ಕೊಳ್ಳಿ. ಈಗ ನೀವು ಸಮಾಂತರವಾಗಿರುವ ಬಂದಂತಹ ಬೆಳಕಿನ ರೇಖೆಯನ್ನ ಎಫ್ ಮೂಲಕ ಹೋಗಿಸುವಂತೆ ಮಾಡಿ ಸಿ ಮೂಲಕ ಹೋದಂತ ರೇಖೆಯನ್ನ ವಾಪಸ್ ಸಿ ಮೂಲಕನೇ ಕಳಿಸಿದ್ರೆ ನಿಮ್ಗೆ ಇದೇ ತರ ನೀವು ನೋಟ್ಬುಕ್ ಅಲ್ಲಿ ಬಿಡಿಸಿದ್ರು ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿರುವಂತಹ ಇಮೇಜ್ ಬಂದಿರುತ್ತೆ. ಇಲ್ಲಿ ಪ್ರತಿಬಿಂಬದ ಸ್ಥಾನ ಸಿ ಮತ್ತು ಎಫ್ ಗಳ ನಡುವೆ ಇರುತ್ತೆ. ಸತ್ಯ ತಲೆ ಕೆಳಗಾದ ಹಾಗೂ ವಸ್ತುವಿಗಿಂತ ಚಿಕ್ಕದಾದ. ಇಲ್ಲಿ ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ. ಸತ್ಯ ಪ್ರತಿಬಿಂಬ ಯಾಕೆಂದ್ರೆ ಇಲ್ಲಿ ಪ್ರತಿಫಲಿಸಿದಂತಹ ಕಿರಣಗಳು ಸಂಧಿಸುವಂತಹ ಬಿಂದು ನಮಗೆ ಸಿಗ್ತಾ ಇದೆ. ಅದೇ ನಾವು ಪೀನ ದರ್ಪಣವನ್ನ ನೋಡಿದ್ರೆ ಅಲ್ಲಿ ಪ್ರಧಾನ ಅಕ್ಷ ಅಂತಿದ್ರೆ ಈ ತರ ಬಂದಂತಹ ಬೆಳಕು ಇಲ್ಲಿ ಚದುರಿ ಹೋಗ್ತಿತ್ತು ಅಲ್ವಾ? ಈ ಕಡೆ ಚದುರಿ ಹೋಗ್ತಿತ್ತು. ಹಾಗಾಗಿ ಇದು ಯಾವ ಬಿಂದುವಿನಲ್ಲಿ ಸಂಧಿಸಿದಂತೆ ಗೋಚರಿಸ್ತದೆ, ಆಕ್ಚುಯಲ್ ಆಗಿ ಸಂಧಿಸಿರೋದಿಲ್ಲ, ಬಟ್ ಸಂಧಿಸಿದಂತೆ ಗೋಚರಿಸ್ತದಲ್ಲ ಆ ಬಿಂದುವನ್ನ ಸಂಗಮ ಬಿಂದು ಅಂತ ಕನ್ಸಿಡರ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಹಾಗಾಗ್ತಿಲ್ಲ, ಇಲ್ಲಿ ಆಕ್ಚುಯಲ್ ಆಗಿ ಸಂಧಿಸ್ತಾ ಇದೆ. ಹಾಗಾಗಿ ಇದು ಸತ್ಯ ಪ್ರತಿಬಿಂಬ. ಥ್ಯಾಂಕ್ ಯು.